ದಿನಾಂಕ 30/4/2025 ಗದಗ ಗಂಜಿ ಬಸವೇಶ್ವರ 63ನೇ ವರ್ಷದ ಜಾತ್ರಾ ಮಹೋತ್ಸವ ಶಂಕರ ಕರಿವಿಷ್ಟಿ ಹೇಳಿಕೆ. ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, NTS TV 4 ನ್ಯೂಸ್ ಗದಗ. 63ನೇ ವರ್ಷದ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮ ಮೊದಲನೇದಾಗಿ 26ನೇ ತಾರೀಕು 26/4/2025 ಶನಿವಾರ 8:30ಕ್ಕೆ ನಂದಿ ಧ್ವಜಾರೋಹಣ ಇರ್ತದೆ. ತದನಂತರ 12:30ಕ್ಕೆ ಮಹಾನ್ನ ಸಂತರ್ಪಣೆ ಇರ್ತದೆ. ಅದಕ್ಕೆ ಪರಮ ಪೂಜ್ಯ ಡಾಕ್ಟರ್ ಕಲ್ಲಜ್ಜನವರು ವೀರೇಶ್ವರ ಪುಣ್ಯಾಶ್ರಮ ಇವರು ಅಮೃತಾಸ್ತ್ರದಿಂದ ಚಾಲನೆಗೊಳ್ಳುತ್ತದೆ. 27/4/2025 ರವಿವಾರ ಬೆಳಗ್ಗೆ 10 ಗಂಟೆಗೆ ರೋಟರಿ ಕ್ಲಬ್ ಗದಗ ಬೆಟಗೇರಿ ವತಿಯಿಂದ ಉಚಿತ ದಂತ ಹಾಗೂ ನೇತ್ರ ತಪಾಸಣೆ ಕಾಳಿಕಾ ದೇವಸ್ಥಾನದಲ್ಲಿ ನಡೆಯಲಿದ್ದು ಸದ್ಭಕ್ತರು ಇದನ್ನು ಸದುಪಯೋಗ ಪಡೆದುಕೊಳ್ಳಬೇಕಾಗಿ ವಿನಂತಿ. 28ನೇ ತಾರೀಕು ಸೋಮವಾರ ಸಾಯಂಕಾಲ 7:30ಕ್ಕೆ ಬಸವೇಶ್ವರ ಸರ್ಕಲ್ನಲ್ಲಿ ಬಸವ ಮಂಟಪದಲ್ಲಿ ಧರ್ಮಸಭೆ ಇರುತ್ತದೆ. ಅಂದು ಸನ್ಮಾನ್ಯ HK ಪಾಟೀಲ್ ಅವರು ಉದ್ಘಾಟನೆ ಮಾಡ್ತಿದ್ದಾರೆ ಆ ಕಾರ್ಯಕ್ರಮವನ್ನು. ಅದಕ್ಕೆ ಪರಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಸಿದ್ದೇಶ್ವರ ಗುಡ್ಡ ಹಿರೇಮಠ ನರಗುಂದ ಇವರು ಸಾನ್ನಿಧ್ಯ ಇರುತ್ತದೆ. ಇದರಲ್ಲಿ ಉಪನ್ಯಾಸಕರಾಗಿ ಅಶೋಕ್ ಬಸಪ್ಪ ಬರಗುಂಡಿ ಅವರು ಉಪನ್ಯಾಸವನ್ನು ನಡೆಸುತ್ತಾರೆ. ಮುಖ್ಯ ಅತಿಥಿಗಳಾಗಿ ಅಕ್ಬರ್ ಸಾಬ್ ಬಬರ್ಚಿ, ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಗೇರಿ, PUS ಕೋತಾಳ್ ಉಪಾಧ್ಯಕ್ಷರು ವಾಯು ಕರ್ನಾಟಕ ಸಾರಿಗೆ ಸಂಸ್ಥೆ, BB ಅಸೂಟಿ ಜಿಲ್ಲಾ ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಗದಗ, ಅಶೋಕ್ ಮಂದಾಲಿ ತಾಲೂಕು ಅಧ್ಯಕ್ಷರು ಗ್ಯಾರಂಟಿ ಸಮಿತಿ ಗದಗ, ಬಸವರಾಜ್ ಕಡೆಮನಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಗೇರಿ, ಬಾನು ಎ ಗುಲ್ಲಾ ಸದಸ್ಯರು ಗದಗ ಬೆಟಗೇರಿ ನಗರಸಭೆ, ರವಿಕುಮಾರ್ ಕೊಟ್ರಪ್ಪ ಪಡಗಾರ್ ನಗರಸಭೆ ಸದಸ್ಯರು, ರವಿಕುಮಾರ್ ಕೊಟ್ರಪ್ಪ ಕಪ್ತರ್, ಚಿಮ್ಮಿ ನವಾಬ್ ನಗರಸಭೆ ಸದಸ್ಯರು, ಬರ್ಕತ್ ಅಲಿ ಎ ಮುಲ್ಲಾ ಗದಗ ಬೆಟಗೇರಿ ನಗರಸಭೆ ಸದಸ್ಯರು, ಪ್ರಭು ಗುರುಗುರು ಮಾಜಿ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ಗದಗ ಬೆಟಗೇರಿ.